ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲವು ಕರ್ನಾಟಕ ಮತ್ತು ನೆರೆಯ ರಾಜ್ಯಗಳಾದ್ಯಂತ ಲಕ್ಷಾಂತರ ಕುಟುಂಬಗಳಿಗೆ ಕೈಗೆಟುಕುವ ದರದಲ್ಲಿ ಸಿಗಬಹುದಾದ ಆರೋಗ್ಯ ಸೇವೆಯನ್ನು ಒದಗಿಸುವಲ್ಲಿ 25 ವರ್ಷಗಳ ಸೇವೆಯನ್ನು ಗುರುತಿಸುವ ಮೂಲಕ ಮಣಿಪಾಲ ಆರೋಗ್ಯ ಕಾರ್ಡ್ 2025ರ ನೋಂದಣಿ ಪ್ರಾರಂಭಿಸಿದೆ. ನೋಂದಣಿ ಪ್ರಕ್ರಿಯೆಗೆ ಅಧಿಕೃತವಾಗಿ ಚಾಲನೆ ನೀಡಿ ಮಾತನಾಡಿದ ಮಾಹೆ ಮಣಿಪಾಲದ ಸಹ ಕುಲಾಧಿಪತಿ ಡಾ ಎಚ್.ಎಸ್. ಬಳ್ಳಾಲ್, ಗ್ರಾಮೀಣ ಭಾರತಕ್ಕೆ ಆರೋಗ್ಯ ಸೇವೆ ಮತ್ತು ಶಿಕ್ಷಣ ಲಭ್ಯವಾಗುವಂತೆ ಮಾಡುವ ಧ್ಯೇಯವನ್ನ ಹೊಂದಿದ್ದ ಮಣಿಪಾಲ ಸಂಸ್ಥೆಯ ಸಂಸ್ಥಾಪಕ ಡಾ ಟಿ.ಎಂ.ಎ. ಪೈ ಅವರ ದೂರದೃಷ್ಟಿಯ ನಾಯಕತ್ವದ ಬಗ್ಗೆ ತಿಳಿಸಿದರು. ಮಾಹೆ ಕುಲಾಧಿಪತಿ ಡಾ ರಾಮದಾಸ್ ಎಂ. ಪೈ ಮಾರ್ಗದರ್ಶನದಲ್ಲಿ 2000ರಲ್ಲಿ ಪ್ರಾರಂಭಿಸಲಾದ ಮಣಿಪಾಲ ಆರೋಗ್ಯ ಕಾರ್ಡ್ ಯೋಜನೆಯು ಈಗ ರಜತ ಮಹೋತ್ಸವದ ಮೈಲಿಗಲ್ಲನ್ನು ತಲುಪಿದೆ. 25 ವರ್ಷಗಳಲ್ಲಿ ಇದು ಕೋಟ್ಯಾಂತರ ಫಲಾನುಭವಿಗಳ ಜೀವನವನ್ನ ಮುಟ್ಟಿದೆ. ಮಣಿಪಾಲ ಆರೋಗ್ಯ ಕಾರ್ಡ್ನ 2025ರ ಆವೃತ್ತಿಗೆ ದಾಖಲಾತಿ ಪ್ರಾರಂಭಿಸುತ್ತಿದ್ದೇವೆ ಎಂದು ಬಹಳ ಹೆಮ್ಮೆಯಿಂದ ಘೋಷಿಸುತ್ತೇನೆ ಎಂದು ಹೇಳಿದರು. ಮಾಹೆ ಮಣಿಪಾಲದ ಕುಲಪತಿ ಲೆಫ್ಟಿನೆಂಟ್ ಜನರಲ್ ಡಾ ಎಂ.ಟಿ. ವೆಂಕಟೇಶ್ ಮಾತನಾಡಿ, ನಾವು 1 ವರ್ಷ ಮತ್ತು 2 ವರ್ಷಗಳ ಸದಸ್ಯತ್ವ ಆಯ್ಕೆಗಳನ್ನು ನೀಡುತ್ತಿದ್ದೇವೆ. ಬೆಲೆಯು ಸಮಾಜದ ಎಲ್ಲ ವರ್ಗಗಳಿಗೆ ಕೈಗೆಟಕುವಿಕೆಯನ್ನ ಖಚಿತಪಡಿಸುತ್ತದೆ ಎಂದು ತಿಳಿಸಿದ ಅವರು ಮಣಿಪಾಲ ಆರೋಗ್ಯ ಕಾರ್ಡ್ ಮಹತ್ವದ ಬಗ್ಗೆ ತಿಳಿಸಿದರು. ಮಾಹೆಯ ಸಹ ಉಪಕುಲಪತಿ ಡಾ ಶರತ್ ಕೆ ರಾವ್ ಅವರು 2025ರ ಮೊದಲ ಮಣಿಪಾಲ ಆರೋಗ್ಯ ಕಾರ್ಡ್ ಅನ್ನು ಅನಾವರಣಗೊಳಿಸಿ ಹಸ್ತಾಂತರಿಸಿದರು. ಇದೊಂದು ಅತ್ಯಂತ ನವೀನವಾದ ಪ್ರಾಚೀನವಾದ 25 ವರ್ಷ ಕಾಲ ನಡೆದಿದೆ. ಇದರ ಮೂಲ ಉದ್ದೇಶ ನಮ್ಮ ಪ್ರೋತ್ಸಾಹಿಸುವಾಗಲೇ ಹೇಳಿದ್ದಾರೆ. ಇದು ಮಾಹೆಯ ನೇತೃತ್ವದ ಒಂದು ದೂರದೃಷ್ಟಿತ್ವದ ಒಂದು ಸಂಕೇತವಾಗಿದೆ. ಸುಮಾರು 2000 ಇಸ್ವಿಯಲ್ಲಿ ಯಾವುದೇ ರಾಜ್ಯ ಮಟ್ಟದ ಅಥವಾ ರಾಷ್ಟ್ರ ಮಟ್ಟದ ಬಡ ಜನರಿಗೆ ಇನ್ಶೂರೆನ್ಸ್ ಸ್ಕೀಮ್ ಬಹಳ ಕಡಿಮೆ, ಮತ್ತು ಈ ಥರ ಪ್ರೈವೇಟ್ ಇನ್ಶೂರೆನ್ಸ್ ಕೂಡ ಅಷ್ಟೊಂದು ಜಾಸ್ತಿ ಪ್ರಚಲಿತವಾಗಿರಲಿಲ್ಲ. ಇದನ್ನು ನೇರದೃಷ್ಟಿಯಲ್ಲಿಟ್ಟುಕೊಂಡು ನಮ್ಮ ಚಾನ್ಸಲರ್ ಡಾಕ್ಟರ್ ರಾಮದಾಸ್ ಪೈ ಅವರು ಈ ಮಣಿಪಾಲ್ ಆರೋಗ್ಯ ಕಾರ್ಡ್ ಅನ್ನು ಶುರು ಮಾಡಿದರು. ಅವರ ಮೂಲ ಉದ್ದೇಶ ಅವರ ತಂದೆಯವರ ಒಂದು ಕೆಲಸವನ್ನು ಮುಂದುವರಿಸುವುದು ಮತ್ತು ಅವರ ಸಂಕಲ್ಪ ಈ ಅನ್ಡಿವೈಡೆಡ್ ಸೌತ್ ಕೆನಡಾ ಇದರ ಬಡ ಜನತೆಗೆ ಆರೋಗ್ಯ ಮತ್ತು ವಿದ್ಯೆ ಎರಡು ಕೈಗೆಟುಕುವ ದರದಲ್ಲಿ ದೊರಕಬೇಕು ಎನ್ನುವುದು ಹೊಂದಿತ್ತು. ಇದೇ ರೀತಿ ಈ ಕೆಲಸ ಮುಂದುವರಿಯುತ್ತಾ ಇಲ್ಲಿವರೆಗೆ 25ನೇ ವರ್ಷಕ್ಕೆ ಮುಟ್ಟಿದ್ದೇವೆ. ಹಿಂದಿನ ವರ್ಷ ಸುಮಾರು 6 ಲಕ್ಷ ಜನರು ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದರು. ಈ ವರ್ಷ ನಾವು ಇದನ್ನು 7 ಲಕ್ಷ ಜನರಿಗೆ ಮುಟ್ಟಿಸಬೇಕೆಂದು ಒಂದು ಗುರಿಯನ್ನು ಇಟ್ಟುಕೊಂಡಿದ್ದೇವೆ. ಈ ಗುರಿಯನ್ನು ತಲುಪಬೇಕಾದರೆ ತಮ್ಮೆಲ್ಲರ ಸಹಯೋಗ ಬಹಳಷ್ಟು ಬೇಕಾಗಿದೆ. ಇದು ಈಗ ಹಿಂದಿನ 5-6 ವರ್ಷಗಳಿಂದ ಹಿಂದೆ ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಮಾತ್ರ ಮತ್ತು ಸ್ವಲ್ಪ ಕೇರಳ ಮತ್ತು ನಾರ್ದನ್ ಕರ್ನಾಟಕ ಡಿಸ್ಟ್ರಿಕ್ಟ್ಗಳಿಗೆ ಇದರ ಉಪಯೋಗ ದೊರಕುತ್ತಿತ್ತು ಜನರಿಗೆ. ಬಟ್ ಈಗ ಸುಮಾರು 18 ಡಿಸ್ಟ್ರಿಕ್ಟ್, ಆಲ್ಮೋಸ್ಟ್ 18 districts of Karnataka, Kerala and Goa, poor people are getting benefited from this. This is very important, and this is because of the awareness that all of you have been able to create amongst the people of the existence of such a facility, which not only affords inpatient benefits as a discount card, but more than anything else gives you an outpatient benefit. And more than anything else, in this part of Karnataka state, there is no other hospital as well equipped as Kasturba Hospital Manipal. It is not only KMC Manipal, but also the T.M.A. Hospital in Udupi, Karkala Rotary, T.M.A. Rotary Hospital Karkala, ಮತ್ತು ಮಣಿಪಾಲ್ ಹಾಸ್ಪಿಟಲ್ ಗೋವಾ, ದುರ್ಗಾ ಸಂಜೀವಿನಿ ಹಾಸ್ಪಿಟಲ್ ಕಟೀಲ್ ಮತ್ತು ಅತ್ತಾವರ ಹಾಸ್ಪಿಟಲ್
Hospital in Mangalore, and also the Jyoti. ನಾವು ಈ ಆರೋಗ್ಯ ಕಾರ್ಡ್ 2000 ಇಶ್ಯೂರಲ್ಲಿ 2000 ಆವಾಗ ಶುರು ಮಾಡಿದ್ದು. ಇದು 25ನೇ ವರ್ಷ, ಸಿಲ್ವರ್ ಜೂಬ್ಲಿ, ವಿಚ್ ಇಸ್ ಅನ್ ಇಂಪಾರ್ಟೆಂಟ್ ಒಕೇಶನ್, ಇಂಪಾರ್ಟೆಂಟ್ ಮೈಲ್ ಸ್ಟೋನ್. ಸೊ ವಿ ಥಾಟ್ ವಿಲ್ ಸೆಲೆಬ್ರೇಟ್ ವಿತ್ ಅವರ್ ಪ್ರೆಸ್ ಫ್ರೆಂಡ್ಸ್. ಅದು ಮುಖ್ಯ ಉದ್ದೇಶ. ಹಾಗಾಗಿ ನೀವೆಲ್ಲರೂ ಇದಕ್ಕೆ ತುಂಬ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮಗೆಲ್ಲರಿಗೂ ನಾನು ಮಹಾನೇ ಮತ್ತು ಕಸ್ತೂರ್ಬಾ ಜನರಲ್ ಆಸ್ಪತ್ರೆ ಪರವಾಗಿ ಪುನಃ ಒಂದು ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ನಿಮಗೆಲ್ಲ ತಿಳಿದಿರತಕ್ಕಂತೆ ಈ ಕಾರ್ಯಕ್ರಮ ಆರೋಗ್ಯ ಕಾರ್ಡ್ 2000 ಇಸ್ವಿಯಲ್ಲಿ ಶುರು ಮಾಡಿದ್ವಿ. ಅದು ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ, ಈ ಎಲ್ಲ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ OP ಫೆಸಿಲಿಟೀಸ್ ಕವರ್ ಮಾಡೋದು, ಮೇನ್ಲಿ IP ಫೆಸಿಲಿಟಿ, ಅದನ್ನು ಕೂಡ ಕವರ್ ಮಾಡೋ ಒಂದು ಉದ್ದೇಶ ಇದೆ. ಯಾಕೆಂತ ಹೇಳಿದರೆ ಬಡ ಜನರಿಗೆ ಇದರಿಂದ ತುಂಬ ತೊಂದರೆ ಆಗ್ತದೆ. ಯಾಕಂದರೆ ತುಂಬ ಜನ ಖಾಲಿ OP ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾರೆ, ಅದು ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗುತ್ತೆ. ಅದನ್ನು ಕವರ್ ಮಾಡುವ ಉದ್ದೇಶದಿಂದ ಈ ಆರೋಗ್ಯ ಕಾರ್ಡನ್ನು ನಾವು 2000 ಶುರು ಮಾಡಿದ್ವಿ. ಮತ್ತು 2007ನೇ ಇಸ್ವಿಯಲ್ಲಿ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಅದಕ್ಕೆ ಇದು ಬೇಸಿಕಲಿ ಇಟ್ಸ್ ಡಿಸ್ಕೌಂಟ್ ಕಾರ್ಡ್. ಈಗ ನೀವು ಎಷ್ಟು ಫೀಸ್ ಕೊಟ್ಟು ತಗೊಳ್ತೀರಿ ಅದರಲ್ಲಿ ಎಲ್ಲ ಇದರಲ್ಲೂ ಡಿಸ್ಕೌಂಟ್ ಬರ್ತದೆ. ಶುರುವಿಗೆ ಖಾಲಿ ಔಟ್ ಪೇಷಂಟ್ ಫೆಸಿಲಿಟಿ ಮಾತ್ರ ಮಾಡ್ತೀವಿ. 2007ನೇ ಇಸ್ವಿಯಲ್ಲಿ ಅದನ್ನು IP ಇನ್ಪೇಷಂಟ್ ಅಡ್ಮಿಟ್ ಆದವರಿಗೆ ಕೂಡ ನಾವು ಎಕ್ಸ್ಟೆಂಡ್ ಮಾಡಿ ಎಲ್ಲ ಇದರಲ್ಲಿ ಕನ್ಸಲ್ಟೇಷನ್, ಮೆಡಿಸಿನ್ಸ್, ಡಯಾಗ್ನೋಸ್ಟಿಕ್ಸ್ ಅಂದರೆ CT, MRI, ಲ್ಯಾಬ್, ಇದರಲ್ಲೆಲ್ಲ ಕನ್ಸಲ್ಟೇಷನ್ ನಿಮಗೆ ಪತ್ರಿಕೆ ಪ್ರೆಸ್ ನೋಟನ್ನೆಲ್ಲ ನಿಮಗೆ ಕೊಟ್ಟಿದ್ದಾರೆ. ಅದರಲ್ಲೆಲ್ಲ ಡೀಟೇಲ್ಸ್ ಯಾವ್ಯಾವ ಇದರಲ್ಲಿ ಎಷ್ಟೆಷ್ಟು ಕನ್ಸೆಷನ್ ಬರ್ತದೆ ಅಂತ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದೇವೆ 2007ನೇ ಇಸ್ವಿಯಲ್ಲಿ. ಅದರ ಉಪಯೋಗವನ್ನು ಬಹಳಷ್ಟು ಜನ ಪ್ರಯೋಜನ ಪಡಿತಾ ಇದ್ದಾರೆ. ಮತ್ತು 2019ರಲ್ಲಿ ಈಗ 2 ವರ್ಷ, ಈಗ ಮುಂಚೆಲ್ಲ ಪ್ರತಿ ವರ್ಷ ನೀವು ರಿನ್ಯೂ ಮಾಡಬೇಕಿತ್ತು, ಅದನ್ನು 2 ವರ್ಷ ರಿನ್ಯೂ ಮಾಡುವ ಒಂದು ಫೆಸಿಲಿಟಿಯನ್ನು ಕೂಡ ನಾವು ಮಾಡಿದ್ದೇವೆ. ಇದು ಬಹಳ ಕೈಗೆಟುಕುವ ರೀತಿಯಲ್ಲಿ ಅದಕ್ಕೆ ಚಾರ್ಜ್ ಮಾಡ್ತೇವೆ ನಾವು. ಖಾಲಿ ಒಂದೇ ವಿಸಿಟ್ ಅಲ್ಲಿ ನೀವು ಕಟ್ಟಿದ ಹಣ ವಾಪಸ್ ಬರ್ತದೆ. ಇದಕ್ಕೆ ಎಷ್ಟು ಸಾವಿರ ಹೋಗ್ಬೋದು, ಎನಿ ನಂಬರ್ ಆಫ್ ಕನ್ಸಲ್ಟೇಷನ್ಸ್ ಯು ಕ್ಯಾನ್ ಹ್ಯಾವ್, ಮತ್ತು ಎನಿ ನಂಬರ್ ಆಫ್ ಇನ್ವೆಸ್ಟಿಗೇಷನ್ಸ್ ಆಗಿ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ನಮ್ಮ ಬಡ ಜನರಿಗೆ ಈ ಒಂದು ಹೆಲ್ತ್ ಕೇರ್ ಫೆಸಿಲಿಟಿ, ಆರೋಗ್ಯ ಅವರಿಗೆ ಕೈಗೆ ಎಟಕುವ ರೀತಿಯಲ್ಲಿ ಆಗಬೇಕೆಂಬ ಒಂದು ಉದ್ದೇಶದಿಂದ ಇದನ್ನು ಮಾಡಿದೆ. ಯಾಕಂತ ಹೇಳಿದರೆ, ಮನುಷ್ಯರಿಗೆ ಕಾಯಿಲೆ ಇದ್ದರೆ ಹೊಸ ಬಡ ಜನರಿಗೆ 2 ಥರದ ತೊಂದರೆ ಆಗ್ತದೆ. ಒಂದು, ಕಾಯಿಲೆ ಇರುವಾಗ ಆ ಸಮಯದಲ್ಲಿ ಆಸ್ಪತ್ರೆಗೆ ಅವರಿಗೆ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಲಿಕ್ಕಾಗುವುದಿಲ್ಲ. ಮತ್ತು 2ನೇ ವಿಷಯ, ಆಸ್ಪತ್ರೆ ಎಕ್ಸ್ಪೆನ್ಸಸ್. ಇದೀಗ ನಿಮಗೆಲ್ಲ ಗೊತ್ತಿದ್ದಾಗ ಹೆಲ್ತ್ ಕೇರ್ ಬಹಳ ದುಬಾರಿ ಆಗಿದೆ. ಹಾಗಾಗಿ ಬಹಳಷ್ಟು ಬಡ ಜನರಿಗೆ